25, 26, 27ನೇ ಕವನ. ತೋರು ಮೊಲೆಗಳ ದಂತಿಘಟೆಗಳ ಚಾರು ಜಗನದ ಜೋಡಿಸಿದ ಹೊಂದೇರುಗಳ ಸುಳಿ ಗುರುಳುಗಳ ಚಲ್ಲರಿಯ ಚೂಡಿಗಳ ಚಾರನಯನದ ಚಪಲಗತಿಗಳ ವಾರುವಂಗಳ ಮೇಲುವಸನದ ಸಾರಸಿಂಧದ ಸೇನೆ ನಡೆದುದು ಸತಿಯ ಬಳಸಿನಲಿ. ಅಂದರೆ ಅವರ ಸ್ತನಗಳೇ ಆನೆಗಳು, ಸುಂದರವಾದ ನಿತಂಬಗಳೇ ಬಂಗಾರದ ತೇರುಗಳು, ಮುಂಗುರುಗಳೇ ವಾದ್ಯಗಳು, ಕಣ್ಣಿನ ಕಂಚಿನೋಟಗಳೇ ಕುದುರೆಗಳು, ಅವರ ಸೆರಿಗೆಗಳೇ ಧ್ವಜಗಳು. ಇಂತಹ ಸಖಿಯರ ಸೇನೆ ದ್ರೌಪದಿಯೊಡನೆ ನಡೆಯಿತು. ಯತಿಗಳಿಗೆ ಮೊನೆದೋರಿ ತಣಿಸದು, ವೃತಿಗಳಿಗೆ ಬೀರಿತು ಸಮಾಧಿ ಸ್ಥಿತರ ಮೂಗಿನ ಮೇಲಡ ಆಯುಧ ಧಾರೆಗಳ ನೆಳೆದು ಶ್ರುತಿ ವಿಹಿತ ಸತ್ಕರ್ಮಿಗಳ ದೀಕ್ಷಿತರ ಮತಿಯಲ್ಲಿ ತಮ್ಮ ಮುದ್ರಾಹಿತವನ್ನೊತ್ತುತ್ತಾ ಮೀರಿ ನಡೆದುದು ಯುವತಿ ಜನ ಘಟಕ. ಅಂದರೆ ದ್ರೌಪದಿಯ ಸಖಿಯರ ಸೈನ್ಯವು ಯತಿಗಳಿಗೆ ಗಾಯ ಮಾಡಿತು, ಆದರೆ ಯತಿಗಳು ತಣಿಯಲಿಲ್ಲ. ವೃತಿಗಳು ಸಮಾಧಿಸ್ಥಿತರಾದವರ ಮೇಲೆ ತಮ್ಮ ಕತ್ತಿಗಳ ಧಾರೆಯಿಂದ ಗಾಯವನ್ನು ಮಾಡಿತು. ವೇದ ಸಮ್ಮತವಾದ ಸತ್ಕರ್ಮಿಗಳ ಯಜ್ಞಾದೀಕ್ಷಿತರ ಮನಸ್ಸುಗಳಲ್ಲಿ ತಮ್ಮ ಮುದ್ರೆಯನ್ನೊತ್ತಿ ಯಾರನ್ನೂ ಲೆಕ್ಕಿಸದೆ ಮುಂದುವರಿಯಿತು. 6 ನಿಲುವರು ಸಮ್ಮುಖಕ್ಕೆ ಮದನಾರಿ ಅರ್ಧದ ನಾರಿ ಹರಿತಾ ಹೇರುರದ ಎಂಗುಸುರೆ ಬೊಮ್ಮನು ಮಗಳ ಮೊರೆಗೇಡಿ ಘೋರವದು ಸುರಪತಿಯ ಕತೆ ಮೈಯಾರೆ ಹೊತ್ತನು ಮದನ ಮುದ್ರಾಧಾರಿ ಎಂಬು ಓಳೋದರಿದವು ಮುಂಗುಡಿಯ ಕಹಳೆಗಳು. ಅಂದರೆ ದ್ರೌಪದಿಯ ವಿವಾಹ ಮಂಟಪಕ್ಕೆ ದಂಡಿಗೆಯಲ್ಲಿ ಬರುವಾಗ ಮುಂದೆ ಊದುವ ಕಹಳೆಗಳು. ಯುದ್ಧಕ್ಕೆ ಯಾರು ಬರಲು ಸಾಧ್ಯ? ಶಿವನು ಅರೆಹಣ್ಣು, ವಿಷ್ಣುವಿನ ಎದೆಯಲ್ಲಿ ಹೆಣ್ಣು. ಶಿವನು ಅರೆಹೆಣ್ಣು, ವಿಷ್ಣುವಿನ ಎದೆಯಲ್ಲಿ ಹೆಣ್ಣು. ಬ್ರಹ್ಮನ ಮಗಳನ್ನೇ ಮೊರೆಹೊಕ್ಕು ಕೆಟ್ಟವನು. ಇಂದ್ರನು, ಅವನ ಕತೆ ಬಹು ಘೋರ. ಮೈಯಲ್ಲಿ ಮನ್ಮಥ ಮುದ್ರೆಯಿಂದ ತುಂಬಿದೆ ಎನ್ನುವವು ಎಂಬಂತಿತ್ತು. ಧನ್ಯವಾದಗಳು.